2014ರಲ್ಲಿ ಏನಾಗುತ್ತೆ, ಆಸ್ಟ್ರೇಲಿಯಾ ಮಿಡ್ ಸೀರೀಸ್ ಅಲ್ಲಿ ಧೋನಿ ಸಡನ್ ಆಗಿ ರಿಟೈರ್ಮೆಂಟ್ ತಗೊಂಡು ಹೊರಗೆ ಬರ್ತಾರೆ. ಓಕೆ. ಆವಾಗ ಕೊಹ್ಲಿ ಆಡಿದಂತ ಆಟ, ಹ್ಮ್. ಅದರಲ್ಲೂ ಅದು ಅಡಿಲೈಡ್ ಮ್ಯಾಚ್ ಆಗುತ್ತೆ. ಹ್ಮ್. ಕೊಹ್ಲಿ ಆ ಮ್ಯಾಚ್ ಅಲ್ಲಿ ಇವಾಗ ಯಾರಿಗಾದ್ರೂ ಕ್ಯಾಪ್ಟನ್ಸಿ ಅಂತ, ಈಗ ನಾವು ಯಾರಿಗಾದ್ರೂ ಕ್ಯಾಪ್ಟನ್ಸಿ ಕೊಡ್ಬೇಕಾದ್ರೆ ನಾವೇನ್ ಥಿಂಕ್ ಮಾಡ್ತೀವಿ ಅಂತಂದ್ರೆ ಹ್ಮ್. ಕ್ಯಾಪ್ಟನ್ಸಿ ಬರ್ಡನ್ ಆಗುತ್ತಾ ಅವ್ರಿಗೆ ಅಂತ. ಬಟ್ ಹ್ಮ್. ಅದೇ ಮ್ಯಾಚ್ ಅಲ್ಲಿ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಕೊಹ್ಲಿ ಸೆಂಚುರಿಯನ್ನ ಹೊಡಿತಾರೆ. ಹ್ಮ್. ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ 364 ರನ್ ಟಾರ್ಗೆಟ್ ಇರುತ್ತೆ, ಆಸ್ಟ್ರೇಲಿಯಾ ಕೊಟ್ಟಿರುತ್ತೆ. ಓಕೆ. ಅದನ್ನ ಚೇಸ್ ಮಾಡ್ತಾ ಇನ್ನೇನ್ ಗೆಲ್ಸೇ ಬಿಟ್ರು ಅನ್ನೋ ಸ್ಥಿತಿಗೆ ಬರುತ್ತೆ. ಹ್ಮ್. 80 ಸ್ಟ್ರೈಕ್ ರೇಟ್ ಅಲ್ಲಿ 140 ಅನ್ನ ಹೊಡೆದು ಏಕಾಂಗಿಯಾಗಿ ಹೊಡ್ಕೊಂಡು ಬರ್ತಾರೆ. ಹ್ಮ್. ಅದೊಂದು ಅವ್ರೇನೋ ಮಿಸ್ ಆಗಿ ಅದೊಂದು ಕ್ಯಾಚ್ ಕೊಟ್ಟಿಲ್ಲ ಅಂತಂದಿದ್ರೆ, ಅಂದ್ರೆ 60 ರನ್ನಲ್ಲಿ ಇಂಡಿಯಾ ಸೋಲುತ್ತೆ. ಹಾ. ಕ್ಯಾಚ್ ಕೊಟ್ಟಿಲ್ಲ ಅಂತಂದಿದ್ರೆ ಡೆಫಿನೆಟ್ಲಿ ಅದೊಂದು ಗ್ರೇಟೆಸ್ಟ್ ಆ ಫಸ್ಟ್ ಮ್ಯಾಚ್ ಅಲ್ಲಿ ಕ್ಯಾಪ್ಟನ್ ಆಗಿ 2 ಇನ್ನಿಂಗ್ಸ್ಗಳಲ್ಲಿ ಸೆಂಚುರಿಯನ್ನ ಹೊಡೆದು ಅವರು ತಂಡವನ್ನ ಗೆಲ್ಲಿಸ್ಬಿಡ್ತಿದ್ರು ಅಂತ ಅನ್ಸುತ್ತೆ. ಹ್ಮ್. ಮತ್ತು ಓವರ್ ಆಲ್ ಆಗಿ ಅವ್ರ ಆಟಿಟ್ಯೂಡ್, ಕೊಹ್ಲಿ ಅಂತ ಬಂದಾಗ ಜಸ್ಟ್ ರನ್ಸ್ ಮಾತ್ರ ಅಲ್ಲ, ಆ ಒಂದು ಪಾಸಿಟಿವ್ನೆಸ್ ಕೊಹ್ಲಿ ಅಂದ್ರೆ ಇರ್ತಾ ಇತ್ತು. ಹ್ಮ್. ಈಗ ಆಸ್ಟ್ರೇಲಿಯನ್ಸ್ ಎಲ್ಲ ಈಗ ಹ್ಮ್. ರಾಹುಲ್ ದ್ರಾವಿಡ್, ಸಚಿನ್ ತೆಂಡೂಲ್ಕರ್ ಅಂತ ಸಜ್ಜನ ಆಟಗಾರನ್ನು ಕೂಡ ಸ್ಲೆಡ್ಜ್ ಮಾಡಿ ಡೌನ್ ಮಾಡ್ತಾ ಇದ್ರು. ಹ್ಮ್. ಅವ್ರು ತಿರ್ಗೇಟ್ ಕೊಡ್ತಿರಲ್ಲ. ಹೌದು. ಕೊಹ್ಲಿ ಹಂಗಿಲ್ಲ, ಇವ್ರ ಅಗ್ರೆಷನ್ ಅಲ್ಲಿ ಫುಲ್ ಸಖತ್ತಾಗಿ ತಿರ್ಗೇಟ್ ಕೊಟ್ಬಿಟ್ಟಿದ್ದಾರೆ. ಹ್ಮ್. ಅವ್ರಿಗೆ ತಿರುಗಿಸಿ ನೀನು ಅಂದ್ರೆ ನಿನ್ನ ಅಪ್ಪ ಅನ್ನೋ ತರ ಆಟಿಟ್ಯೂಡ್. ಹ್ಮ್. ಅದೇ ನಮ್ಮ ಇಂಡಿಯನ್ಸ್ಗೆ ಬಹಳಷ್ಟು ಜನರಿಗೆ ಇಷ್ಟ ಕೂಡ ಆಗಿದ್ದು. ಹೌದು. ಅವರನ್ನ ಅವ್ರ ನೆಲದಲ್ಲೇ ಹೆದರಿಸ್ತಾ ಇದ್ದಿದ್ದು. ಹ್ಮ್. ಮತ್ತೆ ವಿಕೆಟ್ ಬಿದ್ದಾಗ ಸೆಲೆಬ್ರೇಷನ್ ಮಾಡೋ ರೀತಿ, ಹ್ಮ್. ಓವರ್ ಆಲ್ ಆಗಿ ಆ ಫಿಟ್ನೆಸ್, ಪ್ರಾಕ್ಟೀಸ್ ಮಾಡೋದು, ಆ ಇಂಟೆನ್ಸಿಟಿ, ಹ್ಮ್. ಎಲ್ಲ ವಿಷಯದಲ್ಲೂ ಕೂಡ ಒಂದ್ ರೀತಿಯಲ್ಲಿ ಕೊಹ್ಲಿ ರೋಲ್ ಮಾಡೆಲ್ ಆಗಿದ್ರು. ಆ ಕಾರಣಕ್ಕಾಗಿನೇ ಇಷ್ಟೆಲ್ಲ ಜನರ ಅಭಿಮಾನಿಗಳನ್ನ ಕೊಹ್ಲಿ ಗಳಿಸಿದ್ದಾರೆ.